ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ನಿಮಗೂ ಕೂಡ ಮಿಸ್ ಆಗಿದೆ, ಏನು ಹೇಳ್ತೀರಾ ಸರ್? ಏನು ಹೇಳೋದು? ಸಚಿವ ಸ್ಥಾನ ಮಿಸ್ ಆಗಿರೋಂಥದ್ದು ಏನು ಹೇಳೋದು? 5 ಬಾರಿ MLA ಆದವರು ತುಮಕೂರು ಜಿಲ್ಲೆಯಲ್ಲಿ ಕೂಡ ಜನಗಳು ಹೇಳ್ತಾರೆ ಒಂದು ಹೊಸನರ್ವದ ಸ್ಥಾನ ಸಿಗಬೇಕು. ಜನ ಹೇಳ್ತಾ ಇದ್ರು ಅಷ್ಟೇ, ಯಾರು ಹೇಳಬೇಕಾಯ್ತು ಅವರು ಹೇಳಿಲ್ಲ. ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ನಾವು ಪೊಲಿಟಿಕ್ಸಲ್ಲಿ ಅಷ್ಟು ಸುಲಭನಾಗೆ ನಮ್ಮಂಥ ಒಬ್ಬ ಸಾಮಾನ್ಯ ರೈತನ ಮಗ ಮೇಲಕ್ಕೆ ಬರೋದು ಕಷ್ಟ. ಅದು ಇಲ್ಲಿ ಯಾರ ಗಾಡ್ ಫಾದರ್ಸ್ಗಳಿರಬೇಕು, ಇಲ್ಲ ತಲೆ ಹೊಡೆದು ಹಣ ಸಂಪಾದನೆ ಮಾಡಿರಬೇಕು, ಇಲ್ಲ ಬೇರೆ ಥರದ್ದು ಏನಾದ್ರು ಕಲ್ತಿರ್ಬೇಕು. ಪೊಲಿಟಿಕ್ಸ್ನ ಸರ್ವೈವಲ್ ಆಗಬೇಕು ಇಲ್ಲಿ ಕಷ್ಟ ಐತಿ ಅಂತ ಮತ್ತೊಮ್ಮೆ ನನಗೆ ಸಾಬೀತಾಗಲ್ಲ. ನೀವು ಕೆಲವು ಕಡೆ ಇದು ಮಾಡಿದ್ರೆ ಮಾತ್ರ ಕೂಡ ಏನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗುತ್ತೆ? ಏನು ಯಾರನ್ನೂ ಕೇಳಿರಲಿಲ್ಲ, ಆಶ್ವಾಸನೆ ಕೊಟ್ಟಿರಲಿಲ್ಲ, ಯಾರಿಗೂ ಆಶ್ವಾಸನೆ ತಗೊಂಡಿರಲಿಲ್ಲ. ಅದೇ ನಮ್ಮ ಅಪ್ಪನ ಆಸ್ತ್ಯ ಸಚಿವ ಸ್ಥಾನ ಅನ್ನೋದು. ನನಗೆ ಸಿಗಲೇ ಇಲ್ಲ ಅಂತ ಹೇಳ್ಬಿಟ್ಟು ಉಯ್ದಾಡ್ಕೊಂಡು ಕಿತ್ತಾಡ್ಕೊಂಡು ಕೋರ್ಟ್ಗೆ ಹೋಗೋಕ್ಕೆ ನಮಗೆ ಯೋಗ್ಯತೆ ಇಲ್ಲ ಅಂತ ನಮಗೆ ಅರ್ಥ ಆಯ್ತು ಅಷ್ಟೇ. ಯೋಗ್ಯತೆ ಇದ್ದರೆ ನಮ್ಮ ಗುರ್ಸರಿದ್ದರೆ ಗುರ್ಸರು, ಎಲ್ಲೋ ಒಂದು ಕಡೆ ನಮಗೆ ಅರ್ಹತೆ ಇದ್ದರೆ ಅವಕಾಶಗಳು ಒದಗಿ ಬರ್ತವೆ. ಇವತ್ತಾದರೆ ಅವಕಾಶಗಳು ಬರಬೇಕು ಅಂತಂದರೆ ಗಾಡ್ ಫಾದರ್ಗಳಿರ್ಬೇಕು, ನಮ್ಮನ್ನು ಬಲವಾಗಿ ಸಮಸ್ಯೆಗಳು ಅವಕಾಶ ಕೊಡಿಸೋ ಅಂಥದ್ದು ಇರಬೇಕಾಗುತ್ತೆ ಅಂತ ಹೊಸ ಪಾಠ ಈ ಕೊನೆ ಕಾಲದಾಗ ಅನುಭವ ಆಯ್ತು ಅಷ್ಟೇ. ಅಲ್ಲ ಸರ್, ಈಗ ನಿಮ್ಮ ಯೋಗ್ಯತೆ ಗುರುತಿಸದೇ ಇರೋರು ಯಾರು ಸರ್? ಹೈಕಮಾಂಡ್, CM ಯಾರು? ಯಾರ ಬಗ್ಗೆ ನಾನು ಹೇಳಕ್ಕೆ ಹೋಗಿ, ಯಾರು ಮಾಡಿರ್ತಾರೋ ಅವ್ರಿಗೆ ಗೊತ್ತಿಲ್ಲ. ಗುರುತಿಸ್ತಾರೆ ಗುರುತಿಸ್ತಾರೆ ಅಂತ ಅಂದ್ಕೊಂಡಿದ್ದೆ ನಾನು, ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಯಾರೋ ಅದ್ರ ಬಗ್ಗೆ ಚರ್ಚೆ ಮಾಡಿ ಏನಾಗಬೇಕಾಗುತ್ತೆ. ಏನಾರು ಆಗಂಗಿದ್ರೆ ಚರ್ಚೆ ಮಾಡೋದ್ರಿಂದ ಏನಾದರೂ ನನಗೆ ಕರೆದು ಮಂತ್ರಿ ಮಾಡ್ತಾರೆ ಇರೋದಾದರೆ ಮಾಡಲ್ಲ. ಅದನ್ನ ಮೀರಿ ಎಲ್ಲ ಹೋಗೈತೆ, ಎಲ್ಲ ಓದ್ತಾಂಡವ್ರೆ, ಎಲ್ಲ ಮಂತ್ರಿಗಳು ಆಗಿವ್ರೆ, ಎಲ್ಲರಿಗೂ ಒಳ್ಳೇದಾಗಲಿ, ಒಳ್ಳೆ ಕೆಲಸ ಮಾಡಲಿ ಅಂತ ಹಾರೈಸ್ತೀನಿ ಅಷ್ಟೇ. ಈಗ ಈ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂಗೆ ಮಾಜಿ CM ಸಿದ್ದರಾಮಯ್ಯ ಅವ್ರಿಗೂ ಕೂಡ ಅಸಮಾಧಾನ ಇದೆ ಅನ್ನೋ ಮಾತಿದೆ. ಗೊತ್ತಿಲ್ಲ, ನಾನು ನಿಮ್ಮ ಮೀಡಿಯಾದಲ್ಲಿ ನೋಡಿದ್ರೆ ಗೊತ್ತಿಲ್ಲ. ನಮಗೇನು ಸಿದ್ದರಾಮಯ್ಯ ಹೇಳಿವ್ರು ಯಾರು ತವನ ನಿನ್ನೆ ಬಂದಿಲ್ಲ ಕಾರ್ಯಕ್ರಮಕ್ಕೆ, ಗೊತ್ತಿಲ್ಲ. ಅವ್ರಿಗೇನು ತೊಂದರೆ ಇತ್ತೋ ಏನೋ ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ. CM ಏನಾದರೂ ಮಾತಾಡೋದು? ನಾನು ಯಾರ ತವಲು ಮಾತಾಡಿಲ್ಲ. ಸಚಿವ ಸ್ಥಾನ ಕೊಡ್ತೀರಿ ಅಂತ ಹೇಳಿ ಕಾಂಗ್ರೆಸ್ಸಿಗೆ ಬಂದಿದ್ದು ಅಂತ ಇಲ್ಲ, ನಾನು ಯಾವತ್ತೂ ಸಚಿವ ಸ್ಥಾನ ಕೊಡಿ ಅಂತ ಕೇಳಿ ಕಾಂಗ್ರೆಸ್ಸಿಗೆ ಬಂದಿರಲಿಲ್ಲ. ನನಗೆ ಅಲ್ಲಿದ್ದಂಥ ನಾಯಕತ್ವದ ಬಗ್ಗೆ ಬೇಸರ ಆಯಿತು, ಅವರು ಸರಿಯಾಗಿ ನಡೆಸ್ಕೊಳ್ಳಿಲ್ಲ. ಅದರಿಂದ ನಾನು ಪಕ್ಷ ಬಿಟ್ಟೆ. ಅಷ್ಟು ಬಿಟ್ಬಿಟ್ರೆ ನಾನು ಎಲ್ಲಿರ್ತೀನೋ ಅಲ್ಲಿ ಪ್ರಾಮಾಣಿಕವಾಗಿರೋ ಪ್ರಯತ್ನ ಮಾಡ್ತೀನಿ ಅಷ್ಟೇ. ಅದರಲ್ಲಿ ನಮ್ಮ ಪ್ರಾಮಾಣಿಕತೆ ಎಷ್ಟು ಮಟ್ಟಿಗೆ ಕೆಲಸಕ್ಕೆ ಬರುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಈಗಾಗಬೇಕು. ಚರ್ಚೆ ಮಾಡೋರು ಮಾಡ್ತಾರೆ. ಜಿಜ್ಞಾಸೆ ಹುಟ್ಟು ಹಾಕಿದೆ ಅಂತ. ಪ್ರಾಮಾಣಿಕತೆಗೆ ಎಲ್ಲಿ ಬೆಲೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ಈ ಪರಿಸ್ಥಿತಿಯಲ್ಲಿ ಒಂದು ರೀತಿಯ ಜಿಜ್ಞಾಸೆಗೆ ಒಳಗಾಗಿದೆ. ಆಗಿರ್ಬೋದು, ಏನೋ ಗೊತ್ತಿಲ್ಲ. ನಾನು ಜಾಸ್ತಿ ನಿರೀಕ್ಷಣೆ ಇಟ್ಕೊಂಡು ಯಾರ ಜೊತೆಲೂ ಇರಲ್ಲ. ನಾನು ಎಲ್ಲಿರ್ತೀನೋ ಅಲ್ಲಿಗೆ ನನ್ನ ಕ್ಷೇತ್ರದ ಜನಕ್ಕೆ ಮಾತ್ರ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅನ್ನೋದು ಬಿಟ್ಟರೆ, ಅವರು ನಾವು ಯಾರ ಜೊತೆ ಇರ್ತಾರೋ ಅವರು ಹಂಗೆ ನಮ್ಮ ಥರನೇ ಇರ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ ಅಷ್ಟೇ. ಅದರಲ್ಲಿ ಒಬ್ಬೊಬ್ಬರು ಒಂದೊಂದು ಥರ, ಈ ಪೊಲಿಟಿಕ್ಸೇ ಆ ಥರ ಡಬಲ್ ಗೇಮು, ಮೋಸ, ಇವೆಲ್ಲ ಈ ಪೊಲಿಟಿಕ್ಸ್ನಾಗ ಇದ್ದಿದ್ಯಾ. ಇದು ನಮಗೆಲ್ಲ ಹೊಸ ಅನುಭವ ಅಷ್ಟೇ. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.